ದೊಡ್ಡ ಬೋರ್ಡ್ ಮೀಟಿಂಗ್ ಅಂತ ಇದನ್ನೆಲ್ಲ ನಾವು ನೋಡೇ ಇಲ್ಲ ನೋಡು. ಇದೆಷ್ಟು ದಿನ ನಾನು ನೋಡ್ತೀನಿ. ಏನ್ ಅಂಕಲ್ ಒಬ್ರೆ ಕುತ್ಕೊಂಡು ಯಾಕೆ ಹಿಂಗ್ ನಗ್ತಾ ಇದೀರಾ? ಏನಮ್ಮ, ಒಬ್ಬ ಮನುಷ್ಯ ಸಂತೋಷವಾಗಿರ್ಬೇಕಾದ್ರೆ ನಗು ಬಂದ್ರೆ ತಪ್ಪಿಲ್ವಲ್ಲ. ಸರಿ ಸರಿ ಬನ್ನಿ ಎದ್ದೇಳಿ. ಓ ಅಂಕಲ್ ಏನಿದು? ಶೋಭಾ, ನಿಮ್ ಮಗಳು ಅಂತ ಹೇಳಿದ್ರಿ, ಯಾಕೆ ಹೀಗೆಲ್ಲ ನಡ್ಕೋತಾ ಇದ್ದೀರಾ? ಶೋಭಿ, ಐ ಆಮ್ ಸಾರಿ, ಸ್ವಲ್ಪ ದುಡುಕ್ಬಿಟ್ಟೆ. ತಪ್ಪು ನಂದೇನೆ. ಎಲ್ಲ ಗಂಡಸರು ಒಂದೇ ಅಂತ ನಾನು ಅರ್ಥ ಮಾಡ್ಕೋಬೇಕಿತ್ತು. ಒಂದ್ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೋಬೇಕು ಅಂತಾನೆ ನಾನು ಈ ಮನೆಗ್ ಬಂದೆ. ನೀವಿಷ್ಟು ಚೀಪಾ ಅಂಕಲ್? ಐ ಆಮ್ ಸಾರಿ, ನನಗೆ ಕ್ಷಮಿಸ್ಬಿಡಮ್ಮ. ನೀ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ ನನ್ನನ್ನು ಒಂದು ನಿಮಿಷದಲ್ಲಿ ಮೃಗನ್ ಮಾಡ್ಬಿಡ್ತು. ನಾನು ನನ್ನನ್ನೇ ಮರ್ತ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಮ್ಮ, ಇನ್ಯಾವತ್ತೂ ಆತರ ಆಗಲ್ಲ. ಕ್ಷಮಿಸೋ ಅಂತ ತಪ್ಪು ಮಾಡಿದಿರ ನೀವು? ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಬ್ಯಾಗ್ ಸಮೇತ ಬಂದಿದ್ಯಾ? ಈಗ ಹೊರಟ್ರೆ ಕರೆಕ್ಟ್ ಆಗಿ 8:00ವರೆಗೆ ಮನೆ ಸೇರ್ತೀವಿ. ಬಾಬಾ ಹೋಗೋಣ. ನಾನ್ ಬರಲ್ಲ. ಹೌದು, ಶೋಭಾ ಇದು ಯಾರು? ನಾನು ವಿಲಿಯಂ, ಇವಳು ನನ್ನ ಮಗಳು. ಮಗಳ? ಇವನ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಪ್ಪ ಮಗಳಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ನಾನು ಅಂತಾನು ಏನ್ ತಿಳ್ಕೊ, ನಿನ್ ತಾಯಿಗೆ ನಾನೇನ್ ತಾಳಿನ ಕಟ್ಟಿದೀನಿ, ಜನರ ಕಣಿ ಮಣ್ಣಾಕಷ್ಟೇ. ಇಲ್ಲಿ ನೋಡಿ, ನಮಗೆ ವಯಸ್ಸಾದ್ಮೇಲೆ ನಾವು ವಯಸ್ಸಿಗೆ ತಕ್ಕಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ಸ್ವಲ್ಪ ಸುಮ್ಮನಿರ್ತೀರಾ? ಅವಕಾಶ ಸಿಕ್ಕರೆ ನೀವೇನ್ ಸುಮ್ಮನಿರ್ತೀರಾ? ಏನೇ ಎಲ್ಲ ಮುಗಿಸ್ಕೊಂಡ್ಬಿಟ್ರ ಹೇಳಿ. ಒಂದು ಸಂಸಾರ ಅಂದ್ರೆ 1000 ಸಮಸ್ಯೆ ಇರುತ್ತೆ. ಅದಕ್ಕೆ ಈ ರೀತಿ ಮನೆ ಬಿಟ್ಟು ಬರೋದಾ? ನಾನೇನ್ ಹೆದರ್ಕೊಂಡು ಇಲ್ಲಿಗೆ ಬಂದಿಲ್ಲ. ದೇವಿನ ವೆಕೇಶನ್ ಅಂತ. ಯಾಕೆ? ದೇವಿನ ನಮ್ಮನೆಗೆ ಕರ್ಕೊಂಡು ಬರ್ಬೋದಿತ್ತಲ್ಲ. ಅವಳೆಲ್ಲಿ ಬರ್ತಾಳೆ? ಅವಳು ಬರ್ತೀನಿ ಅಂದ್ರು ಸಾರ್ ಬಿಡ್ಬೇಕಲ್ಲ, ಕಳಿಸ್ತೀರ? ಅದು ನ್ಯಾಯ ಹೇಳಕ್ ಎಲ್ರಿಗೂ ಗೊತ್ತು ಸರ್, ಆದ್ರೆ ಅದನ್ನೆಲ್ಲ ಕೇಳಕ್ ನನಗೆ ಟೈಮ್ ಇಲ್ಲ. ಇವ್ರ ತಾಯಿ ಆರೋಗ್ಯ ಸರಿ ಇಲ್ಲ. ಈ ಮನೆ ಅಡ್ರೆಸ್ ಕಂಡು ಹಿಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಏನ್ ಮಾಡೋದು? ಇನ್ನು ಸ್ವಲ್ಪ ದಿನ ತಾನೇ ವೆಕೇಶನ್ ಮುಗಿಸ್ಕೊಂಡು ಆಮೇಲೆ ಆಗಲ್ಲ ಅಂತ ಹೇಳದ್ನಲ್ಲ. ಇವಳಿಗೆ ನನ್ ಜೊತೆ ಬರ್ಬೇಕು. ನಡಿಯ. ನಾನ್ ಬರಲ್ಲ ಅಂಕಲ್. ಅಂಕಲ್, ಅವಳು ಒಪ್ಪಿಗೆ ಇಲ್ದೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ನಾನ್ ಬಿಡೋದಿಲ್ಲ. ನೀವ್ಯಾರ್ರಿ ಹೇಳೋದಕ್ಕೆ? ಇವಳ ಅಮ್ಮನ ಗಂಡನ? ಮದುವೆ ವಯಸ್ಸಿನ ಹೆಣ್ಣನ ಮನೆಯಲ್ಲಿ ಇಟ್ಕೊಂಡಿರೋದಲ್ದೆ. ಇಲ್ಲಿ ನೋಡು, ಮೆಜಾರಿಟಿಗೆ ಬಂದಿರೋ ಒಂದು ಹುಡುಗಿ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು, ಗೊತ್ತಿಲ್ವಾ? ಮೊದ್ಲು ನೀ ಇಲ್ಲಿಂದ ಹೊರಟಾರು. ಏಯ್ ಹುಷಾರು, ವಿಷದ ಹಾವು. ನಾನು ಮರೆತು ಮಾತಾಡ್ತಾ ಇದ್ಯಾ? ಯಾರನ್ನ ಎದುರು ಹಾಕೊಂಡಿದ್ದೀನಂತ ನೋಡ್ಕೋತೀನಿ ನಾನು. ಏಯ್ ನೆನಪಿಟ್ಕೋ, ನೀನ್ ಸುಮ್ನೆ ಬಿಡೋದಿಲ್ಲ. ಮತ್ತೆ ಬರ್ತೀನಿ ನಾನು, ಬಿಡಲ್ಲ ಕಣೋ.